ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪರಸಪ್ಪ ತಳವಾರ್ ಅಂತೇಳಿ. ನಾನು JFGC ನವನಗರ ಬಾಗಲಕೋಟೆಯ ಇಲ್ಲಿಯ ಕನ್ನಡ ಸಹಾಯಕ ಪ್ರಾಧ್ಯಾಪಕ. BCom ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡವನ್ನು ಈ ದಿನ ನಾನು ಈ ಕಂಟೆಂಟರಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ದಾನ ಪದ್ಧತಿ ಎನ್ನುವ ಪದ್ಯವನ್ನು ಆಯ್ದುಕೊಂಡು ಸರ್ವಜ್ಞನ ಒಂದು ವಚನಗಳನ್ನು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದರಲ್ಲೂ ಭಾಳ ಮುಖ್ಯವಾಗಿ ಈ ಪ್ರಥಮ ಒಂದು ಸೆಷನ್ನಲ್ಲಿ ನಾನು ಸರ್ವಜ್ಞನ ಜೀವನ ಚರಿತ್ರೆ ಮತ್ತು ಆತನ ಕೆಲವು ಭಾಳ ಮುಖ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ವಚನಗಳ ವಿವೇಚನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸರ್ವಜ್ಞನ ವಚನಗಳ ಅಗತ್ಯತೆ ಇವತ್ತು ಎಷ್ಟಿದೆ ವಿದ್ಯಾರ್ಥಿಗಳಿಗೆ ಅನ್ನೋದು ಕೂಡ ಭಾಳ ಮಹತ್ವದ ಸಂಗತಿ. ಸರ್ವಜ್ಞನ ಸಾಹಿತ್ಯ ಅದು ಇವತ್ತಿನ ಆಧುನಿಕ ಸಾಹಿತ್ಯಗೆ ಒಂದು ಶಿಷ್ಟ ಪರಂಪರೆಯ ಸಾಹಿತ್ಯ ಅಲ್ಲ, ಅದು ಏಕವ್ಯಕ್ತಿಯ ಸಾಹಿತ್ಯವಾದರೂ ಕೂಡ ಸರ್ವಜ್ಞ ಒಬ್ಬ ಜನಮಾನಸದ ಕವಿ, ಜನರ ಜೊತೆಗೆ ಸದಾ ಸಂಪರ್ಕದಲ್ಲಿದ್ದು ಬರೆದಂಥ ಕವಿ. ಹಾಗಾಗಿ ಆತನದು ಒಂದು ರೀತಿಯಲ್ಲಿ ಅದು ಮೌಖಿಕ ಪರಂಪರೆಯಿಂದ ಒಳಗೊಂಡಂಥ ಒಂದು ಕಾವ್ಯೋಗದಿಂದ ಅದು ಶಿಷ್ಟ ಪರಂಪರೆಗೆ ಸೇರಿದಲ್ಲ ಅಂತಕ್ಕಂಥದ್ದನ್ನು ಕವಿ ಚರಿತ್ರಕಾರರು ಸರ್ವಜ್ಞನ ಬಗ್ಗೆ ಬರೀತಾರೆ. ಇದು ಅನುಭವ, ವಿವೇಕ ಮತ್ತು ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿರುವಂಥ ಒಂದು ವಚನಗಳಾಗಿರೋದ್ರಿಂದ ಇಂಥವುಗಳು ವಿದ್ಯಾರ್ಥಿಗಳಿಗೆ ಅವರ ಒಂದು ಮನಸ್ಥಿತಿಯನ್ನು ಬದಲಾಯಿಸಲು, ಅವರ ನಡೆನುಡಿಗಳನ್ನು ಬದಲಾಯಿಸಿ ಅವರನ್ನು ಚಿಂತನೆಯ ಪಥದಲ್ಲಿ ಹಚ್ಚಲು, ಒಂದು ಬದಲಾವಣೆ ಸದಾಶಯವನ್ನು ಅವರಲ್ಲಿ ಕಂಡುಕೊಳ್ಳಲು ಇಂಥ ಒಂದು ವಚನಗಳನ್ನು ನಾವು ಟೆಕ್ಸ್ಟಲ್ಲಿ ಅಧ್ಯಯನ ಮಾಡೋದು ಒಂದು ಸದಾಶಯದಿಂದ ಕೊಡುವಂತಕ್ಕಂಥ ಒಂದು ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು ಅಂತಕ್ಕಂಥದ್ದು. ಇನ್ನು ಸರ್ವಜ್ಞ ಒಬ್ಬ ಮಹತ್ವದ ಕವಿ ಕನ್ನಡ ನಾಡಿಗೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಇಂಥ ಸರ್ವಜ್ಞ ಆತ ಒಬ್ಬ ಸಂಚಾರಿ ಕವಿಯಾಗಿದ್ದ, ಯೋಗಿಯಾಗಿದ್ದ, ತತ್ವಜ್ಞಾನಿಯಾಗಿದ್ದ ಮತ್ತು ಅನುಭವಿ ಕೂಡ ಆಗಿದ್ದ, ಒಬ್ಬ ಖಂಡಿತವಾದಿ, ವಿಶಾಲ ಮನಸ್ಕ ವ್ಯಕ್ತಿಯಾಗಿದ್ದ. ಸಂಚಾರಿ ಕವಿ ಆಗೋದ್ರಿಂದ ಸಿಗ್ತಕ್ಕಂಥ ಲಾಭ ಏನು ಅನ್ನೋದಾದರೆ, ಒಬ್ಬ ಮನುಷ್ಯ ತುಂಬಾ ಜ್ಞಾನಿ ಆಗ್ಬೇಕು ಅನ್ನೋದಾದರೆ ಒಂದು ಕಡೆ ಸೀಮಿತವಾಗಿ ನಿಂತರೆ ಪ್ರಪಂಚದ ಅನುಭವಗಳನ್ನ ಅಷ್ಟು ವಿಶಾಲವಾಗಿ ಹೊಂದೋದು ಕಷ್ಟ. ಸರ್ವಜ್ಞನ ವಚನಗಳಲ್ಲಿ ಏನೆಲ್ಲ ವೈವಿಧ್ಯಮಯವಾದಂಥ ಸಂಗತಿಗಳು ನಾವು ಕಾಣಲಿಕ್ಕೆ ಕಾರಣ ಏನು ಅಂತಂದರೆ ಆತ ಸಂಚಾರ ಕವಿಯಾಗಿದ್ದು ಅಂತಕ್ಕಂಥದ್ದು ಅಂತ. ಮತ್ತು ಮೇಲಾಗಿ ಆತ ಒಬ್ಬ ಯೋಗಿಯಾಗಿದ್ದ, ತತ್ವಜ್ಞಾನಿಯಾಗಿದ್ದ ಮತ್ತು ಅನುಭವಿಯಾಗಿದ್ದ ಅಂತಕ್ಕಂಥದ್ದು. ತನ್ನ ಶ್ರೇಷ್ಠ ಅನುಭವಗಳನ್ನ ಆತ ಹೇಳೋದ್ರಿಂದ ಜನ ಆತನ ತಿಳುವಳಿಕೆಯ ಮಾತುಗಳನ್ನು ಕೇಳೋದ್ರಿಂದ ಜನರ ಮನಸ್ಥಿತಿಯಲ್ಲಿ ಬದಲಾವಣೆಗಳನ್ನು ತರಬಹುದು. ಮತ್ತು ಆತನ ವಚನಗಳಲ್ಲಿ ಭಾಳಷ್ಟು ಯಾವ ಮೋಸ ವಂಚನೆಗಳನ್ನು ಕಂಡಂಥ ಸಂದರ್ಭದಲ್ಲಿ ಕಂಡ ತುಂಡವಾಗಿ ಅವುಗಳನ್ನು ಖಂಡಿಸುವಂಥ ಒಂದು ಗುಣವೂ ಕೂಡ ಸರ್ವಜ್ಞದಲ್ಲಿ ನಾವು ಕಾಣ್ತೀವಿ. ಭಾಳ ಮುಖ್ಯವಾಗಿ ಆತ ಒಬ್ಬ ವಿಶಾಲ ಮನಸ್ಕ ಕವಿಯಾಗಿದ್ದ ಅಂತಕ್ಕಂಥದ್ದು ಕೂಡ ಭಾಳ ಮಹತ್ವದ ಸಂಗತಿ. ಈತನ ಕಾಲದ ವಿಚಾರ ಬಂದಾಗ 16ನೇ ಶತಮಾನಕ್ಕೆ ಈತನ ಕಾಲ ಸೇರುತ್ತೆ ಅಂಥೇಳಿ ಕವಿ ಚರಿತ್ರಕಾರರು ಆತನ ಕಾಲದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ಮಾಸೂರು ಗ್ರಾಮ ಅವನ ಜನ್ಮಸ್ಥಳವಾಗಿತ್ತು. ಈಗಿನ ರಟ್ಟಹಳ್ಳಿ ತಾಲೂಕಿನಲ್ಲಿ ಮಾಸೂರು ಗ್ರಾಮ ಸಿಗುತ್ತೆ ನಮಗೆ ಇವತ್ತಿಗೂ ಕೂಡ. ಈತನ ತಂದೆ ತಾಯಿ ವಿಚಾರವಾಗಿ ವಚನಗಳಲ್ಲಿ ಸಿಗ್ತಕ್ಕಂಥ ವಿಚಾರಗಳನ್ನೇ ನೋಡೋದಾದರೆ, ಬಸವರಸ ಹಾಗೂ ಕುಂಬಾರ ಮಾಳಿಯ ಪ್ರಣಯದ ಸಂಕೇತವಾಗಿ ತಾನು ಅವರ ಶಿಷ್ಯವೆಂದು ಹೇಳಿಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಅವನ ತಂದೆ ಬಸವರಸ, ತಾಯಿ ಕುಂಬಾರ ಮಾಳಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಆದರೆ ಖಚಿತತೆ ಬಗ್ಗೆ ಅಷ್ಟು ಸ್ಪಷ್ಟತೆ ಇಲ್ಲ ಎಂಬುದು ಕೂಡ ಅಷ್ಟೇ ಸತ್ಯವಾದ ಸಂಗತಿ. ಸರ್ವಜ್ಞ ಇಂಥ ಒಬ್ಬ ಶ್ರೇಷ್ಠ ಕವಿ ಅಂತಂದರೆ ಆತ ಎಲ್ಲವನ್ನೂ ಬಲ್ಲವನಾಗಿದ್ದ ಅಂತಕ್ಕಂಥ ಕೂಡ ಭಾಳ ಮಹತ್ವದ ಸಂಗತಿ. ಸಂಸ್ಕೃತದಲ್ಲಿ ಸರ್ವಜ್ಞ ಅಂದರೆ ಎಲ್ಲವನ್ನೂ ಬಲ್ಲವನು ಅಂತಕ್ಕಂಥ ವಿಚಾರ ಕೂಡ ಬರುತ್ತೆ. ಸರ್ವಜ್ಞನು ತನ್ನ ಜೀವನಾನುಭವದ ಚಿಂತನೆಗಳನ್ನ 3 ಸಾಲುಗಳಲ್ಲಿ ಹೆಣೆದಿದ್ದ ರೀತಿ ಅದು ಅಂಶ ಘನಾನುತ ತ್ರಿಪದಿ ಛಂದಸ್ಸಿನಲ್ಲಿ ಇದೆ. ಇಂಥ ಒಂದು ಛಂದಸ್ಸಿನ ಗಾನಲಹರಿಯ ಒಂದು ವಚನಗಳನ್ನ ಕೊಟ್ಟಂಥವನು ಸರ್ವಜ್ಞ. ಸಾಮಾನ್ಯವಾಗಿ ವಚನ ಅಂತಕ್ಕಂಥದ್ದು ಶಿವಶರಣರಲ್ಲೂ ಬರುತ್ತೆ,
ಮತ್ತು ಇದು ಸರ್ವಜ್ಞನ ವಚನಗಳಲ್ಲಿ ನಾವು ವಚನ ಕರಿತೀವಿ. ವಚನ ಅಂದರೆ ಇಷ್ಟೇ, ಅದು ಒಂದು ಪ್ರಮಾಣಭೂತವಾದಂಥದ್ದು ಅಂಥದ್ದು. ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞ ವಚನಗಳನ್ನು ಸಂಗ್ರಹ ಮಾಡಿದರು. ಅವರ ಒಂದು ಸಂಗ್ರಹದಿಂದ ಸರ್ವಜ್ಞನ ವಚನಗಳನ್ನು ಆಯ್ದುಕೊಳ್ಳಲಾಗಿದೆ. ಸರ್ವಜ್ಞ ಎಂಥ ಒಂದು ವಿಚಾರಗಳನ್ನ ತನ್ನ ವಚನಗಳಲ್ಲಿ ಹೇಳಿದ್ದಾನೆ ಅಂತಕ್ಕಂಥದ್ದನ್ನು ಗಮನಿಸೋ ಸಂದರ್ಭದಲ್ಲಿ ಆತ ಇಂಥದ್ದೇ ವಿಚಾರ ಅಂಥದ್ದಲ್ಲ, ಎಲ್ಲವನ್ನೂ ಹೇಳಿದಂಥ ಒಬ್ಬ ವ್ಯಕ್ತಿ ಆತ. ಅದಕ್ಕೆ ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳಿದ ವಿಷಯವೇ ಇಲ್ಲ ಅಂತಕ್ಕಂಥದ್ದು ಸಂಗತಿ ಒಂದು ಗಾದೆ ಮಾತಿನ ರೂಪದಲ್ಲಿ ಜನಮಾನಸದಲ್ಲಿ ಸದಾ ಇದೆ ಕನ್ನಡ ನಾಡಿನಲ್ಲಿ. ಆತನ ವಚನಗಳಲ್ಲಿ ನಾವು ನೀತಿಯನ್ನು ಕಾಣ್ತೀವಿ, ತತ್ವ ಕಾಣ್ತೀವಿ, ವಿವೇಕ ಕಾಣ್ತೀವಿ, ಮಿತ್ರ ಸಂಹಿತೆಯನ್ನು ಕಾಣ್ತೀವಿ, ಕಾಂತಾ ಸಂಹಿತೆಗಳನ್ನು ಕಾಣ್ತೀವಿ. ಜನ ಲೋಪದೋಷಗಳಾದ ಮೇಲು ಕೀಳಿನ ಭಾವನೆಗಳನ್ನು ಸಮಾಜದಲ್ಲಿ ಸಹಜವಾಗಿರುತ್ತೆ. ಜಾತಿ ಪದ್ಧತಿ ಇದೆ ನಮ್ಮಲ್ಲಿ, ಆ ಜಾತಿ ಪದ್ಧತಿಯನ್ನು ಖಂಡಿಸೋದನ್ನು ಕಾಣ್ತೀವಿ. ವರ್ಗ ಸಂಘರ್ಷಗಳನ್ನ ಕಾಣ್ತೀವಿ, ಶ್ರೀಮಂತರು ಬಡವರು ಅನ್ನೋದನ್ನು, ಬಡವ ಬಲ್ಲಿದ ಮತ್ತು ಉಚ್ಚ ನೀಚ ಇವೆಲ್ಲಗಳನ್ನ ತನ್ನ ವಚನಗಳಲ್ಲಿ ಸರ್ವಜ್ಞ ವಿವೇಚಿಸುವುದನ್ನು ನಾವು ಕಾಣ್ತೀವಿ. ಮೋಸ, ವಂಚನೆ, ಕಳ್ಳತನ, ಸುಳ್ಳುತನ ಇದರ ವಚನಗಳಲ್ಲಿ ವಿಮರ್ಶಿಸಿದ್ದನ್ನು ನಾವು ಗಮನಿಸ್ಬೋದು. ಸರ್ವಜ್ಞನ ವಚನಗಳನ್ನು ಮತ್ತು ಆತನ ಕಾಲದ ಜೊತೆಗೆ ಸರ್ವಜ್ಞನಂಥವ್ರು ಮತ್ತು ಬೇರೆ ಯಾರು ಇದ್ದ ಭಾರತದಲ್ಲಿ ಅಂತಕ್ಕಂಥದ್ದನ್ನು ಕವಿಚರಿತ್ರಕಾರರು ವಿವೇಚಿಸುವಂಥ ಸಂದರ್ಭದಲ್ಲಿ ತೆಲುಗಿನಲ್ಲಿ ವೇಮನ ಅಂತಕ್ಕಂಥವನು ಹಾಗೂ ತಮಿಳಿನಲ್ಲಿ ತಿರುವಳು ಅಂತಕ್ಕಂಥವರು ಶ್ರೇಷ್ಠ ಕವಿಗಳಾಗಿ ಹೋಗಿದ್ದಾರೆ. ಅವರು ಸರ್ವಜ್ಞನ ಹಾಗೆ ಇದ್ದಂಥವ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸರ್ವಜ್ಞನ ವಚನಗಳಲ್ಲಿ ಮಾನವನ ನಡೆನುಡಿ ಹೇಗಿರಬೇಕು, ಹೇಗಿರಬಾರ್ದು ಅನ್ನುವ ಚಿಂತನೆಗಳು ಭಾಳಷ್ಟು ಬರ್ತವೆ. ಪರಿಶುದ್ಧವಾದ ಮೌಲ್ಯಯುತ ನಡೆನುಡಿಗಳು ಮಾನವನನ್ನು ಉತ್ತಮ ಬದುಕಿನತ್ತ ಕೊಂಡೊಯ್ತವೆ ಎಂಬುದು ಆತನ ವಚನಗಳಲ್ಲಿ ನಾವು ಕಂಡುಕೊಳ್ಳಬಹುದಾದಂಥ ತಿರುಳಾಗಿದೆ. ಸರ್ವಜ್ಞ ವಿದ್ಯೆಯನ್ನು ಕುರಿತು ಏನು ಹೇಳಿದಾನೆಂಬುದು ನಾವು ಶಿಕ್ಷಣದ ಕುರಿತು ಚಿಂತಿಸುವಂಥವರು ಅಥವಾ ಬೋಧಿಸುವಂಥವರು, ಕಲಿಯುವಂಥವರು ಬಹಳ ವಿದ್ಯಾರ್ಥಿಗಳ ಕುರಿತು ಚಿಂತಿಸ್ತಾ ಇರ್ತೀವಿ ಆವಾಗ. ಸರ್ವಜ್ಞ ಆ ಕುರಿತು ಏನು ಹೇಳಿದ್ದಾನೆ? ಆತನ ವಚನವೇ ಇದೆ ನೋಡಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ನುಡಿಗಲೇತು, ಸರ್ವರೊಳಗೊಂದು ನುಡಿಗಲತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಹೀಗೆ ಸರ್ವಜ್ಞ ಇಂಥ ಒಂದು ವ್ಯಕ್ತಿಯಾಗಿದ್ದಂದರೆ ಗರ್ವ ಅನ್ನೋದು ಒಂದು ಚೂರು ಅರ್ಥದಲ್ಲಿ ಇರಲೇ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅವನು ಗರ್ವದಿಂದ ಆದವನಲ್ಲ ಅಂತ. ಸರ್ವಜ್ಞ ಆಗಬೇಕಾದ್ರೆ, ಯಾವುದೇ ವ್ಯಕ್ತಿ ಜ್ಞಾನ ಪಡಿಬೇಕಾದ್ರೆ ಎಷ್ಟು ಗರ್ವ ಕಡಿಮೆ ಇರುತ್ತೆ, ಅಹಂಕಾರ ಕಡಿಮೆ ಇರುತ್ತೆ, ಆ ಮನುಷ್ಯ ಜ್ಞಾನಿಯಾಗಿರ್ತಾನೆ. ಜ್ಞಾನ ಇಲ್ಲದಕ್ಕೇ ಅಹಂಕಾರ ಬರೋದು ಅಂತಕ್ಕಂಥ ಕೂಡ ಅಷ್ಟೇ ಸತ್ಯ. ಹಾಗಾಗಿ ಆತ ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಅಂತಕ್ಕಂಥದ್ದನ್ನು ಆತನ ವಚನಗಳಲ್ಲಿ ಬರುತ್ತೆ. ಅಂದರೆ ಮನುಷ್ಯ ಯಾರಾದ್ರು ಏನಾದ್ರು ಕೇಳಬೇಕಾದ್ರೆ ಅವರನ್ನಕ್ಕಿಂತ ಸಣ್ಣವರು, ಚಿಕ್ಕವರು, ದೊಡ್ಡವರು ಏನೋ ಆತ ನನ್ನ ಲೆವೆಲ್ಗೆ ಅವ್ರು ಹೌದು ಅಲ್ಲ ಅನ್ನೋದು ಯೋಚನೆ ಮಾಡ್ತಿರ್ತೀವಿ. ಆದರೆ ಒಂದು ಸಣ್ಣ ಮಗು ಇರಲಿ, ಅದರಿಂದ ಒಳ್ಳೆಯ ಮಾತು ಬರ್ತತೆ ಅನ್ನೋದಾದರೆ ನಾವೆಲ್ಲೊಂದು ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಬಂದರೆ ಮಾತ್ರ ನಮ್ಮಲ್ಲಿ ಜ್ಞಾನದ ಹಸಿವು ಹೆಚ್ಚಾಗುತ್ತೆ, ಜ್ಞಾನದ ಒಂದು ವಿಚಾರಗಳು ಹೆಚ್ಚಾಗ್ತವೆ, ಜ್ಞಾನಿ ಆಗಲು ಸಹಾಯ ಆಗುತ್ತೆ ಅನ್ನೋದನ್ನು ಇಂಥೊಂದು ವಚನಗಳ ಮುಖಾಂತರ ವಿದ್ಯೆಯನ್ನು ಹೇಳುವ, ವಿದ್ಯೆಯನ್ನು ಪಡೆಯುವ, ವಿದ್ಯೆಯನ್ನು ಕಲಿಯುವ ಎಲ್ಲರೂ ಗಮನಿಸಬೇಕಂತ ಒಂದು ಸಂಗತಿ ಇದು. ಇನ್ನು ಅದರ ಮತ್ತೊಂದು ಗುರು ಶಿಷ್ಯರ ಬಗ್ಗೆ, ಶಿಕ್ಷಣದ ಪರಂಪರೆಯ ಬಗ್ಗೆ ಹೇಳುವಂಥ ಒಂದು ವಚನಗಳನ್ನ ನಾವು ಗಮನಿಸೋದಾದರೆ, ಹೇಳಬಲ್ಲಡೆ ಗುರು ಕೇಳಬಲ್ಲಡೆ ಶಿಷ್ಯ, ಹೇಳಲು ಕೇಳಲು ಅರೆಯದ, ಹೇಳಲು ಕೇಳಲು ಅರೆಯದ ಗುರು ಶಿಷ್ಯರ ಮೇಳವೆಂತದು ಸರ್ವಜ್ಞ, ಮೇಳವೆಂತದು ಸರ್ವಜ್ಞ. ನೋಡಿ,
ಇವತ್ತಿನ ಆಧುನಿಕ ಒಂದು ಪದ್ಧತಿಯಲ್ಲಿ ಶಿಕ್ಷಣದ ಮೌಲ್ಯಗಳು ಕುಸಿತ ಇದ್ದಾವೆ ಅನ್ನೋದನ್ನು ನಾವು ಕಾಣ್ತೀವಿ. ಗುರು ಶಿಷ್ಯರ ಸಂಬಂಧಗಳು ಮುರಿದು ಹೋಗ್ತದವೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಯಾಕಂದರೆ ಇವತ್ತು ಯಾರಿಗೂ ಯಾರದನ್ನು ಕೆಡಿಸ್ಕೊಳ್ಳುವಂಥ ತಾಳ್ಮೆ ಇಲ್ಲ. ಯಾರಿಗೂ ಮನಸಾರೆ ಹೇಳ್ಕೊಡ್ಬೇಕಂತಕ್ಕಂಥ ಒಂದು ಸಂಗತಿಗಳು ಕಡಿಮೆ ಆಗ್ತಾ ಇದ್ದಾವೆ. ಇದೆಲ್ಲದನ್ನು ಅವತ್ತೇ ಸರ್ವಜ್ಞ ತನ್ನ ವಚನಗಳಲ್ಲಿ ಹೇಳಿದ್ದಾನೆ. ಇಲ್ಲದೇ ಇದ್ದರೆ ಕಲಿಯುವವರಿಗೂ ಕಲಿಸುವವರಿಗೂ ಅದೆಂಥ ಮೇಳ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಕಲಿಸುವವನಿಗೆ ಹೇಳಬೇಕನ್ನುವ ಒಂದು ಹಸಿವು ಇರಬೇಕು, ಕಲಿಯುವವನಿಗೆ ಸದಾ ಕೇಳಬೇಕನ್ನುವ ಹಸಿವು ಇರಬೇಕು. ಆಗ ಮಾತ್ರ ಒಂದು ಕಲಿಕೆ ವಿದ್ಯೆಯನ್ನು ಮನುಷ್ಯ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಗುರು ಶಿಷ್ಯರ ಮೇಳ ಅದೆಂಥದ್ದು ಅಂತಕ್ಕಂಥದ್ದನ್ನು ಸರ್ವಜ್ಞ ತನ್ನ ವಚನಗಳಲ್ಲಿ ಹೇಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ತಾತ್ಪರ್ಯವಾಗಿ ನಿಲ್ಲುತ್ತೆ. ನಾವು ತೆಗೆದುಕೊಂಡಂಥ ಸರ್ವಜ್ಞನ ಒಂದು ವಚನಗಳಲ್ಲಿ ಏನು ಆಶಯವನ್ನು ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸಿದ ಸಂದರ್ಭದಲ್ಲಿ ನೋಡಿ, ಮಾನವನ ನಡೆನುಡಿಯಲ್ಲಿ ಭಿನ್ನತೆ ಇದ್ದರೆ ಏನಾಗುತ್ತಪ್ಪ ಅಂದರೆ ಅಂದರೆ ಈಗ ಹೇಳೋದೊಂದು ಮಾಡೋದೊಂದು, ಇಂಥ ವ್ಯಕ್ತಿಗಳಿದ್ದಾಗ ಏನಾಗ್ತದೆ ಕೈಯಲ್ಲಿ ಹಿಡಿದ ಲಿಂಗವು ಗಡಸರ್ಪವಾಗಿ ಕೊಚ್ಚುವುದು ಅಂತ. ಅಂದರೆ ಮನುಷ್ಯ ಆತನ ಮಾತಿಗೂ ಕೃತಿಗೂ ನಾವು ಭಿನ್ನತೆಯನ್ನು ಕಂಡ ಸಂದರ್ಭದಲ್ಲಿ ಭಾಳಷ್ಟು ತ್ರಾಸನ್ನು ಅವನು ಮೊದಲು ತಾನೇ ಅನುಭವಿಸ್ತಾನೆ. ನಮಗನ್ಸುತ್ತೆ ಅವನು ಬೇರೆ ತೊಂದರೆ ಕೊಡ್ತಾನೆ ಅಂತಕ್ಕಂಥದ್ದು ಇಲ್ಲ. ಸುಳ್ಳು ಹೇಳೋ ಮುಖಾಂತರ, ಮತ್ತೊಂದು ಮಾಡೋ ಮುಖಾಂತರ, ವಂಚನೆ ಮಾಡೋ ಮುಖಾಂತರ ಮನುಷ್ಯ ಮೊದಲು ತನ್ನ ಅಂತಸತ್ವವನ್ನು ಹಾಳು ಮಾಡ್ಕೊಳ್ತಿರ್ತಾನೆ. ಅದ್ರ ಬಗ್ಗೆ ಇಲ್ಲಿ ಸರ್ವಜ್ಞ ಹೇಳೋದನ್ನು ನಾವು ಅವನ ವಚನಗಳಲ್ಲಿ ಕಾಣ್ತೀವಿ. ನಡೆವ ಭೂಮಿ ಸುಡುವ ಅಗ್ನಿ ಒಂದೇ, ಹೀಗಿದ್ರೂ ಕೂಡ ಮನುಷ್ಯ ಯಾಕೆ ಜಾತಿ ಭೇದ ಸಂತನ ಮಾಡ್ತಾನೆ ಅಂತಕ್ಕಂಥದ್ದನ್ನು ಅವನ ವಚನದಲ್ಲಿ ಕಾಣ್ತೀವಿ. ಮತ್ತು ಎಲ್ಲರಿಗೂ ಕಷ್ಟಗಳು ಬರೋದೇ, ಅಂತ ಕಷ್ಟ ಬಂದಾಗ ಯಾರಿಗಾರು ಇದ್ದವರು ಹಣ ಕೊಡ್ತಿರ್ತಾರೆ, ಪಾಪ ಏನೋ ಕಷ್ಟ ಅಂತೇಳಿ ಕೊಟ್ಟವನು ಸಾಲವನ್ನು ವಾಪಸ್ ಕೊಡೋದು ಮನುಷ್ಯನ ಧರ್ಮ ಆಗಿರುತ್ತೆ. ಆದರೆ ಕೆಲವರು ಹೆಂಗಿರ್ತಾರೆ ಅಂದರೆ ಅವ್ರಿಗೇನಾರ ರಗಡ ಐತಿ ಅಂತಕ್ಕಂಥದ್ದನ್ನು ಒಣಗೋದಿರುತ್ತೆ. ಯಾವ್ದಷ್ಟೇ ಇರಲಿ, ಯಾರೋ ನಮ್ಮ ಅನುಕೂಲಕ್ಕೆ ಆಗಿರ್ತಾರೆ ಅಂತಂದಾಗ ಅವರಿಗೆ ವಾಪಸ್ ಕೊಟ್ಟುವುದು ಮನುಷ್ಯತ್ವ ಒಂದು ಧರ್ಮ ಆಗಿರುತ್ತೆ. ಇಲ್ಲದೇ ಇದ್ದರೆ ನಾವು ಆ ವ್ಯಕ್ತಿಗಳನ್ನ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಇರ್ತವೆ. ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲಿ ಸರ್ವಜ್ಞವರು. ಹಾಗಾಗಿ ಮತ್ತೆ ಹಣ ಅಧಿಕಾರ ಹೆಂಗೆ ಮನುಷ್ಯನ ಆಟ ಆಡಿಸ್ತಕ್ಕಂಥದ್ದು ಆತನ ವಚನಗಳಲ್ಲಿ ನಾವು ಗಮನಿಸ್ತೀವಿ. ಹೀಗೆ ವ್ಯಂಗ್ಯ ನೇರ ನಿಷ್ಠ ನುಡಿಗಳಲ್ಲಿ ಆತನ ವಚನಗಳಲ್ಲಿ ನಾವು ಕಾಣ್ತಿರೋದು ಈ ವಚನಗಳ ಆಶಯದಲ್ಲಿ ನಾವು ಗಮನಿಸುವಂಥ ಸಂಗತಿ. ಹೀಗೆ ಸರ್ವಜ್ಞ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹೇಳೋದನ್ನು ನಾವು ಗಮನಿಸ್ತೀವಿ. ಮತ್ತು ಇಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಾವು ಗಮನಿಸಿದರೆ ಅದನ್ನು ಜನ್ಮಸ್ಥಳ ಯಾವುದು ನೋಡಿ, ಇಲ್ಲಿ ಸಾಕಷ್ಟು ಇವತ್ತಿನ ಒಂದು ಟ್ರೆಂಡಿಂಗ್ ಪ್ರಶ್ನೆಗಳಂತ ಇವುಗಳನ್ನು ಕರಿತೀವಿ. ಅಂದರೆ ಇವತ್ತು ಯಾವುದೇ ನೇಮಕಾತಿಯಲ್ಲಿ, ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಪ್ರಚಲಿತವಿರುವ, ಭಾಳಷ್ಟು ಬೇಕಾಗಿರುವಂಥ ಒಂದು ಪ್ರಶ್ನೆಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಅಂಥ ಪ್ರಶ್ನೆಗಳನ್ನ ಇಲ್ಲಿ ತೆಗೆದಿದ್ದೀವಿ. ಸರ್ವಜ್ಞ ಜನ್ಮಸ್ಥಳ ಯಾವುದು ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದೀವಿ. ಒಂದು ಆಯ್ಕೆ ಉತ್ತರ ಸರಿ ಇರುತ್ತೆ, ಒಂದನ್ನು ಆಯ್ಕೆ ಮಾಡಿ ಮೇಲಿನ ವಿಚಾರಗಳ ಆಧಾರದ ಮೇಲೆ ಇವುಗಳಿಗೆ ಉತ್ತರ ಕಂಡಿರಿ. ಸರ್ವಜ್ಞನಂತೆ ತಮಿಳಿನಲ್ಲಿ ತತ್ವಜ್ಞಾನಿ ಕವಿ ಯಾರು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ, ಯಾರಿದ್ರು ಯಾರಿಲ್ಲ ಅಂಥೇಳಿ. ಹಾಗೆಯೇ ಸರ್ವಜ್ಞ ವಚನಗಳಲ್ಲಿ ಯಾರ ಸಂಪಾದನೆಯಿಂದ ಅವನ ವಚನ ಆಯ್ದುಕೊಳ್ಳಲಾಗಿದೆ ಅಂದರೆ ಆಕಾರ ಕೃತಿ ಯಾವುದು ಎಂಬುದನ್ನು ನಾವು ಗಮನಿಸಿದ್ವಿ. ಇಲ್ಲಿ ಒಂದು ಉತ್ತರ ಸರಿ ಇದೆ, ಅದು ಯಾವುದು ಎಂಬುದನ್ನು ಆಯ್ಕೆ ಮಾಡಿ. ಹೀಗೆ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಹಾಕಿದ್ದೀವಿ. ನೋಡಿ ನಿಮ್ಮ ಓದನ್ನು ಸ್ಪಷ್ಟೀಕರಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.